ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ದ ವಿಡಿಯೋ. CA ರಿಸಲ್ಟ್ಸ್ ಬಂದಾಗಿದೆ. ಸುಮಾರು ಜನ ಪಾಸ್ ಆಗಿದ್ದೀರಿ, ಸುಮಾರು ಜನ ಫೇಲ್ ಆಗಿದ್ದೀರಾ. ಪಾಸ್ ಆಗಿರೋರಿಗೆಲ್ಲ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಒಂದಷ್ಟು ಜನ ಫೇಲ್ ಸಹ ಆಗಿದ್ದೀರಿ. ಫೇಲ್ ಅಂತ ಹೇಳಕ್ಕೆ ಬರಲ್ಲ, ICAI ಅನ್ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಸೊ ನಾನು ಅನ್ಸಕ್ಸಸ್ಫುಲ್ ಪದ ಯೂಸ್ ಮಾಡ್ತೀನಿ. ಒಂದಷ್ಟು ಜನ ಫೇಲ್ ಆಗಿರ್ತೀರಿ, ಅನ್ಸಕ್ಸಸ್ಫುಲ್ ಆಗಿರ್ತೀರಿ, ತುಂಬ ಬೇಜಾರಾಗಿರುತ್ತೆ. ಈಗ ಈ ವಿಡಿಯೋದಲ್ಲಿ ಸ್ಟೈಲಾಗಿ ಬಂದ್ಬಿಟ್ಟು ನಾನು ನೀವು ಬೇಜಾರು ಮಾಡ್ಕೋಬೇಡಿ ಅಂತಿರಲ್ಲ. ಬೇಜಾರಾಗೇ ಆಗುತ್ತೆ. ಕಷ್ಟಪಟ್ಟಿರ್ತೀರಾ, ಅಕ್ಕಪಕ್ಕದ ಫ್ರೆಂಡ್ಸ್ ಜೊತೆಗೆ ಓದ್ತಿದ್ದವರೆಲ್ಲ ಒಂದಷ್ಟು ಜನ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ, ಬೇಜಾರಾಗುತ್ತೆ. ಸೊ ನಾನು ಅದನ್ನು ಹೇಳಲ್ಲ ನಿಮಗೆ ಬೇಜಾರಾಗಬೇಡಿ ಅಂತ. ಆದರೆ ಧೃತಿಗೆಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕೊನೆ ಅಲ್ಲ, ಆಯಿತಾ? ಫೇಲ್ ಆಗಿದ್ದೀವಿ ಅಂತಂದರೆ ಏನೋ ಕಾರಣ ಇರುತ್ತೆ. ಕರೆಕ್ಟಾಗಿ ಓದಿಲ್ವೋ, ಒಂದಷ್ಟು ನಮ್ಮ ಕೈಯಲ್ಲಿರೋ ಕಾರಣ. ಕರೆಕ್ಟಾಗಿ ಓದಿರಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಇಂಥವೇನೋ ಇರುತ್ತೆ. ಕಂಪ್ಲೀಟ್ ಎಫರ್ಟ್ ಹಾಕಿರಲ್ಲ, ಇಂಥವು ನಮ್ಮ ಕೈಯಲ್ಲಿರೋವಂಥ ಕಾರಣ. ನಿಮ್ಮ ಕೈಯಲ್ಲಿರೋ ಕಾರಣದಿಂದ ನೀವು ಫೇಲ್ ಆಗಿದ್ದೀರಿ ಅಂತ ಅನ್ಸಿದ್ರೆ ಅಟ್ಲೀಸ್ಟ್ ಕಂಗ್ರಾಟ್ಸ್. ಯಾಕೆಂದರೆ ನಿಮಗೆ ಗೊತ್ತು ನೀವೇನಕ್ಕೆ ಫೇಲ್ ಆಗಿದ್ದೀರಾ ಅಂತ. ಯು ಕ್ಯಾನ್ ವರ್ಕ್ ಆನ್ ಇಟ್. ಪ್ಲೀಸ್ ಡೂ ದ್ಯಾಟ್. ಸಿಂಪಲ್, ನಿಮ್ದೇನು ಯೋಚನೆನೇ ಇಲ್ಲ. ಕೆಲವ್ರಿಗೆ ಏನಾದರೂ ತುಂಬ ಕಷ್ಟನೇ ಪಟ್ಟಿದ್ದೆ, ಏನಾಯ್ತೋ ಗೊತ್ತಿಲ್ಲ, ಏನೋ ಇರುತ್ತೆ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು, ಆಯಿತಾ? ಧೃತಿಗೆಡಬೇಡಿ. ನೀವು ಮುಂದುವರಿರಿ, ಕರೆಕ್ಟಾಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಹೆಂಗೆ ಓದಿ ಅಂತಂದರೆ ಇಂಥದ್ದು ಏನೋ ಒಂದು ಮಿಸ್ ಹೊಡೆದ್ರೂ ನೀವು ಪಾಸ್ ಆಗೋವಂಥ ಪರಿಸ್ಥಿತಿಲಿರಬೇಕು. ಆ ಥರ ಒಂದು ಪ್ರಿಪರೇಷನ್ ಮಾಡಿ, ಆಯಿತಾ? ಬಿಟ್ಕೊಡಕ್ಕೆ ಹೋಗಬೇಡಿ, ಆಯಿತಾ? ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕೆ ಹೋಗಬೇಡಿ. ಡೋಂಟ್. ಇದಕ್ಕೆ ನಾನು ನನ್ನ ಕತೆ ಹೇಳ್ತೀನಿ. ನಾನು CA ಇಂಟರ್ನಲ್ ಇದ್ದಾಗ ನನ್ನದು ಅಟೆಂಪ್ಟ್ ಫೇಲ್ ಆಯಿತು. ಭಾಳ ಬೇಜಾರಾಯಿತು. ಅವತ್ತಿಗೆ ನನಗೆ ಪ್ರಪಂಚನೇ ಬಿದೋಗ್ಬಿಟ್ಟಿದೆ. ರಿಸಲ್ಟ್ ಬಂದಿದ್ದೇನೆ ಹಂಗೆ ಅನಿಸ್ತು, ಅಯ್ಯೋ ಏನಪ್ಪ ಮಾಡಲಿ, ಯಾವತ್ತೂ ಫೇಲ್ ಆಗಿರಲ್ದೇ ಇರೋನೆಲ್ಲ ಫೇಲ್ ಆಗಿಬಿಟ್ಟಿದ್ದೀನಿ. ಒಂಥರ ಸಿಕ್ಕಾಪಟ್ಟೆ ಬೇಜಾರು, ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ. ಅಯ್ಯೋ ಏನೋ ಒಂದು ಬೇರೆ ಮಾಡ್ಬಿಡೋಣ, ಅದು ಇದು ಅಂತೆಲ್ಲ. ಅವಾಗ ನನಗೆ ಆವಾಗಿಂದ ಒಂದು ಟೈಪು ಫೀಲಿಂಗು, ನನ್ನನ್ನೆಲ್ಲ ಸೋಲ್ಸೋಕ್ಕಾಗಲ್ಲ, ನನ್ನ ಕೈಲಿ ಆಗ್ದಿರೋಂಥದ್ದೆಲ್ಲ ಏನಿಲ್ಲ. ಅದು ಹೆಂಗಾಗಲ್ಲ? ಇಲ್ಲ, ವಾಪಸ್ ಹೋಗಿ ಸ್ಟಡಿ ರೂಮಲ್ಲಿ ಕೂತ್ಕೋತೀನಿ, ಇದಾಗೇ ಆಗುತ್ತೆ ನನ್ನ ಕೈಲಿ ಅಂತ ನಾನು ಮಾಡಿ ತೋರಿಸ್ತೀನಿ. ಅದೊಂದೇ ನಂಗೆ ಇದ್ದಿದ್ದು. ಸೋಲ್ ಒಪ್ಕೋಬೇಡಿ. ಕಷ್ಟಪಟ್ಟಿದ್ದೀರಾ, ಅಷ್ಟೊಂದು ಕಷ್ಟಪಟ್ಟಿದ್ದೀರಾ, ಓದಿದ್ದೀರಾ. ಸೋಲು ನಮಗೆ ಗೆಲ್ಲಕ್ಕಾಗ್ದಿರೋಷ್ಟು ಕಷ್ಟ ಏನಿಲ್ಲ ಈ ಕೋರ್ಸ್, ನಾನೇ ಒಪ್ಕೋತೀನಿ, ಆಯಿತಾ? ತುಂಬ ಕಷ್ಟಪಡಬೇಕು, ತುಂಬ ಮೆಮೊರಿ ಓರಿಯೆಂಟೆಡ್, ತುಂಬ ಸಲ ರಿವಿಷನ್ಗಳು ಮಾಡಬೇಕು, ಅಷ್ಟೇ ಇಲ್ಲಿರೋದು ಮ್ಯಾಟ್ರ್, ಆಯಿತಾ? ಆಮೇಲೆ ಕಾನ್ಸೆಪ್ಚುಲಿ ಅದನ್ನು ಅರ್ಥ ಮಾಡ್ಕೋಬೇಕು. ಅದೇನಿದೆ ಹಂಗೆ ಅರ್ಥ ಮಾಡ್ಕೋಬೇಕು, ರಟ್ಟಾಮಾರು ಮಾಡೋದಕ್ಕಿಂತ. ಇಷ್ಟು ಫೋಕಸ್ ಮಾಡಿ ಇದನ್ನು ರಿವಿಷನ್ ಒಂದು 2-3 ಸಲ ಮಾಡಿದ್ರೆ ಹಾಗೇ ಆಗುತ್ತೆ. ನನ್ನ ಕೈಲಿ ಆಗದೆ ಇರೋದು ಅನ್ನೋದು ನನಗೆ ಯಾವಾಗೂ ನನಗೆ ಈಗೋಗಿ ಟಚ್ ಆಗ್ಬಿಡ್ತಾ ಇತ್ತು. ನನ್ನ ಕೈಲ ಆಗ್ದೇ ಬಿಟ್ನಾ, ಈ ಥರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಆದರೂ ನಾನು ಮಾಡಬೇಕು ಅಂತ ನಾನು ಮತ್ತೆ ಕೂತ್ಕೋತಾ ಇದ್ದೆ, ಓದ್ತಾ ಇದ್ದೆ. ಇವತ್ತಿಗೆ ನೋಡಿ ಎಲ್ಲ ಆಗಿಲ್ವಾ? ಸರಿ ಆಗುತ್ತೆ, ಮುಂದಿನ ದಿವಸಗಳು ಸರಿ ಆಗುತ್ತೆ. ನಮಗೇನಂತಂದರೆ ನಮಗೇನೋ ಒಂದು ಫೇಲ್ಯೂರ್ ಅಂತ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ, ನಮಗೆ ಫಸ್ಟ್ ಟೈಮ್ ಆದಾಗ ನಮ್ಗೆ ಅದೇ ದೊಡ್ಡ ಇವೆಂಟು, ನಮ್ಮ ಲೈಫಿನ ದೊಡ್ಡ ಫೇಲ್ಯೂರ್ ಅದು, ಆಯಿತಾ? ಅದಕ್ಕೆ ನಮ್ಗೇನೋ ಅನ್ಸುತ್ತೆ ನಿಂತೋಯ್ತು ಜಗತ್ತು ಅನ್ನೋ ಥರ. ಏನಿಲ್ಲ, ಮುಂದೆ ಇನ್ನು 1000 ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ಅದ್ರ ಮುಂದೆ ಇವತ್ತು ನೀವೇ ಅನ್ಕೋತೀರ ಇದಕ್ಕೆಲ್ಲ ನಾನು ಟೆನ್ಷನ್ ತೊಗೊಂಡಿದ್ನ ಅಂತ. ಸೊ ಟೆನ್ಷನ್ ತೊಗೋಬೇಡಿ. ಸ್ವಲ್ಪ ಬೇಜಾರಾಗುತ್ತೆ, ಆ ಬೇಜಾರನ್ನ ಹೆಂಗೋ ನುಂಗ್ಕೊಂಡು ಮತ್ತೆ ಮುಂದಿನ ಅಟೆಂಪ್ಟ್ಗೆ ಪ್ರಿಪೇರ್ ಆಗಿ. ಅದಷ್ಟೇ ಮ್ಯಾಟ್ರ್ ಆಗೋದು. ಬೇರೆಯವ್ರು ಏನು ಅನ್ಕೋತಾರೆ ನೋಡಿ, ಬೇರೆಯವ್ರು ಏನು ಅನ್ಕೊಳ್ಳೋದು ಯಾವುದೂ ಮ್ಯಾಟ್ರ್ ಆಗಲ್ಲ. ಇವತ್ತು ನೀವು ಕ್ಲಿಯರ್ಡಾ, ಇವತ್ತು ನೀವು CAನಾ, ಇಷ್ಟೇ ಮ್ಯಾಟ್ರ್ ಆಗೋದು, ಆಯಿತಾ? ಬೇರೆಯವ್ರಿಗೆ ಅವ್ರದ್ದೇ ಆದಂಥದ್ದು ಇರುತ್ತೆ, ಅವ್ರು ಅದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡಬೇಕು ಅಂತಂದರೆ ಈ ಎಕ್ಸಾಮ್ನ ಚೆನ್ನಾಗಿ ಓದಿ ಪಾಸ್ ಮಾಡಿ ಸಕ್ಸಸ್ಫುಲ್ ಆಗಿ ಯೋಚನೆ ಮಾಡ್ತಾರೆ. ನೋಡ್ರಿ ನಮ್ಮ ಹುಡುಗ ಫುಲ್ಲು ಪಾಸ್ ಮಾಡಿ ಚೆನ್ನಾಗಿ ಮಾಡ್ದ, ಅದು ಇದು ಅಂತ ಹೇಳ್ತಾರೆ ವಿನಃ ಸುಮ್ಮನೆ ನಮ್ಮ ತಲೆಯಲ್ಲಿ ಅವ್ರು ಹಿಂಗೆ ಅನ್ಕೊಂಡ್ಬಿಡ್ತಾ ಇರ್ತಾರೆ, ನಮ್ಮನ್ನ ಹಂಗೆ ಅನ್ಕೊಂಡ್ಬಿಡ್ತಾ ಇರ್ತಾರೆ. ಯಾರೇನು ಅನ್ಕೊಂಡ್ರೆ ಯಾವುದೋ ಮ್ಯಾಟ್ರೇ ಆಗಲ್ಲ, ಆಯಿತಾ? ಮ್ಯಾಟ್ರ್ ಆಗೋದೊಂದೇ, ನೀವು ಇವಾಗ ನಿಮ್ಮಲ್ಲಿರೋ ಬೇಜಾರನ್ನ ಬಿಟ್ಟು ಹೋಗಿ ಕುತ್ಕೊಂಡು ಓದಿ ಇನ್ನೊಂದು ಅಟೆಂಪ್ಟ್ ಹೊಡಿತೀರಲ್ಲ, ಅಲ್ಲಿದೆ ಮ್ಯಾಟ್ರ್, ಆಯಿತಾ? ಧೃತಿಗೆಡಬೇಡಿ. ಪಾಸು ಫೇಲ್ ಎಲ್ಲ ಇದ್ದಿದ್ದೆ ಅಲ್ವಾ? ಇದು ಹಂಗೆ ಒಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ, ಮಿಸ್ ಆಯಿತು, ಆಗುತ್ತೆ, ಏನು ಮಾಡೋಕ್ಕಾಗತ್ತೆ? ಟೆನ್ಷನ್ ತಗೋಬೇಡಿ. ನಾನೇನು ಮಾಡಿ ಅಂತೀನಿ ಅಂತಂದರೆ, ಈಗ ಮುಂದಕ್ಕೆ ಹೋಗ್ತಿರಲ್ಲ, ಸುಮ್ಮನೆ ಮುಂದಕ್ಕೆ ಹೋಗಿ ಬ್ಲೈಂಡಾಗಿ ಓದಕ್ಕೆ ಹೋಗ್ಬೇಡಿ. ಏನೋ ಕಾರಣ ಇದೆ ನೀವು ಇಲ್ಲಿ ಫೇಲ್ ಆಗಿರೋದಕ್ಕೆ. ಆ ಕಾರಣ ಏನು ಅಂತ ತಿಳ್ಕೊಳ್ಳಿ. ಕರೆಕ್ಟಾಗಿ ಓದಿದ್ನಾ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀನ, ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದೀನ, ಎಲ್ಲಿ ಮಿಸ್ ಹೊಡಿತಾ ಇದೆ, ಏನಕ್ಕೆ ಫೇಲ್ ಆದೆ, ಇದ್ರ ಬಗ್ಗೆ ನೀವು ದಯವಿಟ್ಟು ಒಂದು ಅನಾಲಿಸಿಸ್ನ ಮಾಡಿ ಆಮೇಲೆ ನಿಮ್ಮ ಪ್ರಿಪ್ರೇಷನ್ಸ್ಗಳ ಜೊತೆ ಮುಂದುವರಿರಿ, ಆಯಿತಾ? ಪಕ್ಕ ಆವಾಗ ನಿಮಗೆ ಮುಂದಿನ ಬಾರಿ ಕೆಲವು ಸಿಗುತ್ತೆ. ಇದು ಎಂಡ್ ಅಲ್ಲ, ಆಯಿತಾ? ಏನಿಲ್ಲ, ಏನು ಜೀವನದಲ್ಲಿ ನೋಡಿ, ಏನು
ರೇಸ್ ಅನ್ನೋದನ್ನ ನಾವು ಹಾಕೋತೀವಿ. ಆ ರೇಸ್ ಏನಿಲ್ಲ, ಆರಾಮಾಗಿ ಮಾಡಿ. ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಯ್ತಾ, ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಒಂದು 2-3 ಸಲ ಎಕ್ಸ್ಟ್ರಾ ಓದಿದ್ರೆ ನೀವೇ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರ. ಟೆನ್ಷನ್ ತಗೋಬೇಡಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ ಆಯ್ತಾ. ಈ ಅಟೆಂಪ್ಟ್ ಇವೆಲ್ಲ ನಾನ್ಸೆನ್ಸ್ ತೆಗಿರಿ. ನಿಮ್ಮ ನಾಲೆಡ್ಜ್ಗೆ, ನಿಮ್ಮ ಟ್ಯಾಲೆಂಟ್ಗೆ ನಾಳೆ ದಿನ ಬೆಲೆ ಇರುತ್ತೆ ಆಯ್ತಾ. ಹಾಗೆ ಇರುತ್ತೆ. ದ ಫೋರ್ಸಸ್ ಆರ್ ಲೈಕ್ ದ್ಯಾಟ್. ನೀವು ನಿಜವಾಗೂ ಟ್ಯಾಲೆಂಟೆಡ್ ಆಗಿದ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಾ. ಈ ತುಂಬ ತಲೆಗೆ ಹಾಕೋಬಿಡಿ, ನಮ್ದು ಅಟೆಂಪ್ಟ್ಸ್ ಲೆಕ್ಕಕ್ಕೆ ಬರುತ್ತೆ, ಒಳ್ಳೆ ಆರ್ಟಿಕಲ್ಶಿಪ್ ಸಿಗುತ್ತೋ ಇಲ್ವೋ, ಒಳ್ಳೆ ಫೈನಲ್ ಆಮೇಲೆ ನಾವು ಒಳ್ಳೆ ಕೆಲಸ ಸಿಗುತ್ತೋ ಇಲ್ವೋ CA ಆದಮೇಲೆ, ಅವೆಲ್ಲ ಬಿಡಿ. ಇಫ್ ಯು ಆರ್ ಅ ಟ್ಯಾಲೆಂಟೆಡ್ ಪರ್ಸನ್, ನಿಮ್ಗೆ ಯಾವತ್ತಿದ್ರೂ ನಿಮ್ಮ ವರ್ತ್ನ ನೀವು ದುಡಿಬೋದು ಆಯಿತಾ. ಸೊ ಅದಕ್ಕೆ ಇವತ್ತು ನೀವು ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟು ಅದು ಇದು ಭಾಳ ಮುಖ್ಯ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ. ಈಗಾಗಿರೋದ್ರ ಬಗ್ಗೆ ಏನೂ ಟೆನ್ಷನ್ ತೊಗೋಬೇಡಿ. ಎಲ್ಲಿ ಮಿಸ್ ಹೊಡಿತು ಅಂತ ನೋಡ್ಕೊಳ್ಳಿ, ಮುಂದಕ್ಕೆ ಹೋಗ್ತಾ ಇರಿ ಅಂತ ಹೇಳ್ತಾ ನನ್ನೊಂದಿಷ್ಟು ಮಾತುಗಳನ್ನ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಬೇಜಾರಾಗಿರುತ್ತೆ, ನಾನು ನಿಮ್ಮ ಫೇಸಲ್ಲೇ ಇದ್ದೆ. ಬಟ್ ನೋಡಿ, ಎಲ್ಲ ಒಂದು ದಿನ ಸರಿ ಹೋಗುತ್ತೆ. ನನಗೆ ಅದೊಂದು ಲೈನ್ ಮೇಲೆ ಭಾಳ ನಂಬಿಕೆ ಇದೆ, ಓಂ ಶಾಂತಿ ಓಂ ಪಿಕ್ಚರ್ದು. ಏನದು, ಜೀವನಾನು ಫಿಲಮ್ ಇದ್ದಂಗೆ, ಅಲ್ಟಿಮೇಟ್ಲಿ ಎಂಡಲ್ಲೆಲ್ಲ ಒಳ್ಳೇದಾಗೇ ಆಗುತ್ತೆ. ಹ್ಯಾಪೀಸ್ ಎಂಡಿಂಗ್ಸ್. ಇನ್ ಕೇಸ್ ಹ್ಯಾಪಿ ಎಂಡಿಂಗ್ ಆಗಿಲ್ಲ ಅಂತಂದರೆ ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ಅಷ್ಟೇ. ನಮ್ಮ ಸ್ವಲ್ಪ ದೊಡ್ಡ ಪಿಕ್ಚರ್, ಅವ್ರು ಸ್ವಲ್ಪ ಚಿಕ್ಕ ಪಿಕ್ಚರ್. ಏನೋ ಅದರಿಂದೇನೋ ದೊಡ್ಡ ದೊಡ್ಡ ಪಿಕ್ಚರ್ಗಳೇನು ದುಡ್ಡು ಮಾಡಿಲ್ವಾ, ಮಾಡಿದೆ ಅಷ್ಟೇ. ಟೆನ್ಷನ್ ತೊಗೋಬೇಡಿ, ಎಲ್ಲ ಸರಿ ಹೋಗೇ ಹೋಗುತ್ತೆ. ಇದೊಂದು ಸ್ಮಾಲ್ ಇವತ್ತಿಗೆ ದೊಡ್ಡದಂತ ತರುತ್ತೆ, ನಾಳೆ ಇಷ್ಟೆಲ್ಲ ಸರಿ ಹೋಗುತ್ತೆ. ಆದರೆ ಇವತ್ತಿನ ಈ ಬೇಜಾರನ್ನ ನೀವು ತಲೆಯಲ್ಲೇ ಹಿಡ್ಕೊಂಡು ಮುಂದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ಅದು ನಿಜವಾಗೂ ನೀವು ರಿಗ್ರೆಟ್ ಮಾಡೋವಂಥ ಮಿಸ್ಟೇಕ್ ಆಗುತ್ತೆ. ಬೇಜಾರು ಪಡಿ, 1-2 ದಿನ ಪಡಿ, ಶೋಕಾಚರಣೆ ಮಾಡಿ, ಅದು ಅದನ್ನು ತಡೆಯೋಕ್ಕಾಗಲ್ಲ, ಹ್ಯೂಮನ್ ಎಮೋಷನ್ಸ್. ಆದರೆ 2-3 ದಿನ ಅಷ್ಟೆಲ್ಲ ಆದಮೇಲೆ ದಯವಿಟ್ಟು ಮುಂದೆ ಏನು ಮಾಡಬೇಕು ನೋಡಿ. ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ನಾವು ಯಾರ ಜೊತೆ ರೇಸಲ್ಲಿಲ್ಲ, ನಮ್ಮ ಜೀವನ ನಮಗೆ, ನಮ್ಮ ರೇಸ್ ನಮಗೆ, ಅದಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ವರ್ಕ್ ಹಾರ್ಡ್, ಅಲ್ಟಿಮೇಟ್ಲಿ ಯು ವಿಲ್ ಸಿ ಸಕ್ಸಸ್, ನೋ ಡೌಟ್ ಅಬೌಟ್ ಇಟ್. ಬಟ್ ಧೃತಿಗೆಡ್ ಕೂರಬೇಡಿ, ಅಷ್ಟೇ ನನ್ನ ಪಾಯಿಂಟು. ಮತ್ತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.